ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನವೀದ್ ಹುಸೇನ್, MND ಮ್ಯಾನೇಜರ್, DH ಆಫೀಸ್ ಬೆಳಗಾವಿ. ಇವತ್ತು ನಾವು MCTS ಅಲ್ಲಿ ಇರುವಂತಹ ಮಕ್ಕಳು RCH ಪೋರ್ಟಲಲ್ಲಿ ಅನ್ರಿಜಿಸ್ಟರ್ಡ್ ಚೈಲ್ಡ್ ಆಗಿ ಉಳ್ಕೊಂಡಿದ್ದಾವೆ. ಅದನ್ನು ನಾವು ಇವತ್ತು RCH ಪೋರ್ಟಲಲ್ಲಿ ರಿಜಿಸ್ಟರ್ಡ್ ಮಾಡಿಕೊಂಡು ಆ ಮಗುವಿಗೆ ನೆಕ್ಸ್ಟ್ ನಾವು ಸರ್ವಿಸ್ಗಳನ್ನು ಯಾವ ಥರ ಫುಲ್ಲಿ ಇಮ್ಯುನೈಸೇಷನ್ ಮತ್ತು ಆ ಮಗುವಿಗೆ 16 ವರ್ಷವರೆಗೂ ಆ ಐಡಿಯನ್ನು ಯಾವ ಥರ ಯೂಸ್ ಮಾಡ್ಕೋಬೇಕು ಮತ್ತು ಟ್ರ್ಯಾಕಿಂಗ್ ಮಾಡ್ಕೋಬಹುದು ಯಾವ ಥರ ಅನ್ನೋದು ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಗ್ರೂಪಲ್ಲಿ, ತಾಲೂಕಾ ಗ್ರೂಪಲ್ಲಿ ಎಲ್ಲ ಕಡೆ ಶೇರ್ ಮಾಡಿ. ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲರಿಗೂ ಈ ವಿಡಿಯೋವನ್ನು ತಲುಪೋವರೆಗೂ ಮಾಡಿಕೊಡಿ. ಬನ್ನಿ, ಇವತ್ತು ನಾವು RCH ಪೋರ್ಟಲಲ್ಲಿ ಅನ್ರಿಜಿಸ್ಟರ್ಡ್ ಚೈಲ್ಡನ್ನು ಯಾವ ಥರ ರಿಜಿಸ್ಟರ್ಡ್ ಮಾಡ್ಕೋಬೇಕು ಅನ್ನೋದು ನೋಡೋಣ. ಫಸ್ಟ್ ನಾವಿಲ್ಲಿ rch.nhm.gov.in ಅಂತ ಟೈಪ್ ಮಾಡಿ. ಈ ಥರ RCH ಪೋರ್ಟಲ್ ಓಪನ್ ಆದಮೇಲೆ ಇಲ್ಲಿ ನಾವು ಡಾಟಾ ಎಂಟ್ರಿಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಕರ್ನಾಟಕ ಸೆಲೆಕ್ಟ್ ಮಾಡ್ಕೋಬೇಕು, ನಮ್ಮ ರಾಜ್ಯವನ್ನು. ಆಮೇಲೆ ನಿಮ್ಮ PSC ಮತ್ತು CSC ಐಡಿಗಳನ್ನು ಆಲ್ರೆಡಿ ನಾವು ನಿಮಗೆ ಕೊಟ್ಟಿದ್ದೀವಿ. ಆ ಐಡಿಯನ್ನು ಹಾಕಿ, ಪಾಸ್ವರ್ಡ್ ಹಾಕಿ, ಆಮೇಲೆ ಇಲ್ಲಿ ಇಮೇಜ್ ಕೋಡ್ ಯಾವುದು ತೋರಿಸ್ತಾ ಇದೆ ಅದನ್ನು ಹಾಕಬೇಕಾಗುತ್ತೆ. ಇದು ಹಾಕಿದ್ಮೇಲೆ ನಾವು ಲಾಗಿನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಮೆಸೇಜ್ ಬರುತ್ತೆ. ಅದನ್ನು ನಾವು ಓಕೆ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ನಮಗೆ RCH ಪೋರ್ಟಲ್ ಹೋಮ್ ಪೇಜು ಓಪನ್ ಆಗುತ್ತೆ. ಪ್ರತಿ ಸಲ ನಾವು ಸೆಟ್ ಲೊಕೇಶನ್ ಮಾಡ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟು. ಯಾಕಂದರೆ ನಾವು ಆ ಹೆಣ್ಮಗಳು ಯಾವ ವಿಲೇಜು, ಯಾವ ಸಬ್ ಸೆಂಟ್ರಲ್ಲಿ ಎಲಿಜಿಬಲ್ ಕಪಲ್ ಇದ್ದಾಳೆ, ನಾವು ಯಾರು ANM ಮತ್ತು ಆಶಾ ಸರ್ವಿಸ್ ಕೊಡ್ತಾ ಇದ್ದಾರೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ರೇ ಆ ANM, ಆ ಆಶಾದ ಹೆಸರು ಬರುತ್ತೆ. ಬೇರೆ ಸಬ್ ಸೆಂಟ್ರು ಅದು ಮಾಡಿದ್ರೆ ಬರಲ್ಲ, ವಿಲೇಜ್ಗಳು ಸೆಲೆಕ್ಟ್ ಮಾಡಿದ್ರೆ. ಅದಕ್ಕೆ ನಾವು ಫಸ್ಟ್ ಸೆಟ್ ಲೊಕೇಶನ್ ಮಾಡ್ಕೋಬೇಕು. ಇಲ್ಲಿ ಸೆಟ್ ಲೊಕೇಶನ್ಗೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನಿಮ್ಮ ತಾಲೂಕಾ ಹೆಸರು ಕೇಳುತ್ತೆ, ತಾಲೂಕಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ P ಅಂತ ನೀವು ಟೈಪ್ ಮಾಡಿದ್ರೆ ಇಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಬರುತ್ತೆ, ಅದಕ್ಕೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ PSC ಹೆಸರುಗಳು ಬರ್ತವೆ, ನಾವು PSC ಹೆಸರು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಸಬ್ ಸೆಂಟರ್ ಹೆಸರು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ನಾವು ವಿಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ಇದಿಷ್ಟು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾವು ಸೆಟ್ ಅಂತ ಕ್ಲಿಕ್ ಮಾಡಬೇಕು. ಸೆಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಅಡ್ವಾನ್ಸ್ ಸರ್ಚ್ ಅಂತ ಇಲ್ಲಿ ಆಪ್ಷನ್ ಇದೆ. ಅಡ್ವಾನ್ಸ್ ಸರ್ಚಿಗೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಒಂದ್ಸಲ ನಾವಿಲ್ಲಿ ಅಡ್ವಾನ್ಸ್ ಸರ್ಚ್ ಕ್ಲಿಕ್ ಮಾಡೋಣ. 3 ಆಪ್ಷನ್ ಬರ್ತವೆ. ಒಂದು ಎಲಿಜಿಬಲ್ ಕಪಲ್ ಸರ್ಚು, ಒಂದು ಮದರ್ ಸರ್ಚು, ಒಂದು ಚೈಲ್ಡ್ ಸರ್ಚು. ಇವತ್ತು ನಾವು ಅನ್ರಿಜಿಸ್ಟರ್ಡ್ ಚೈಲ್ಡ್ ಅನ್ನ ಸರ್ಚ್ ಮಾಡಿ ಅದನ್ನ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾವು ಈಗ ಚೈಲ್ಡ್ ಸರ್ಚ್ ಅನ್ನ ಕ್ಲಿಕ್ ಮಾಡಬೇಕು. ಚೈಲ್ಡ್ ಸರ್ಚ್ ಅನ್ನ ಕ್ಲಿಕ್ ಮಾಡಿದ್ಮೇಲೆ ಈ ತರ ಓಪನ್ ಆಗುತ್ತೆ. ಅವಾಗ ನಾವು ಇಲ್ಲಿ ಒಂದು ಡಾಟ್ ಕಪ್ ಚಿಹ್ನೆ ಇದೆ, ಅದು RCH ಎಂಟ್ರಿ ಅಂತ ಅದಕ್ಕಿರುತ್ತೆ. ನಾವು ಅದನ್ನು ತೆಗೆದು MCTS ಮೈಗ್ರೇಟೆಡ್ ಡಾಟಾ ಫ್ರಮ್ MCTS ಇದಕ್ಕೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ನಾವು ನಿಮಗೆ ಆಲ್ರೆಡಿ ತಾಯಿ ಕಾರ್ಡ್ ನಂಬರ್ ಗೊತ್ತಿತ್ತು ಆ ಮಗುವಿಂದು, ಆ ANC ಅಂದ್ರೆ ನೀವು ಇದಕ್ಕೆ ಇಲ್ಲಿ ಸರ್ಚ್ ಬೈ ID ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ 29 7 ಸಲ 0 ಹಾಕಬೇಕು. 1 2 3 4 5 6 7. ಇದು MCTS ಅಲ್ಲಿ ಇರುವಂತಹ ಪ್ರತಿಯೊಂದು ತಾಯಿ ಕಾರ್ಡ್ ಹಿಂದೆ 29 7 ಸಲ 0 ಹಾಕಲೇಬೇಕಾಗುತ್ತೆ. ಅದು ಹಾಕಿದ್ಮೇಲೆ ನಾವು ತಾಯಿ ಕಾರ್ಡ್ ನಂಬರ್ ಹಾಕಬೇಕು, 9 ಡಿಜಿಟು. ಇದು ಹಾಕಿದ್ಮೇಲೆ ನಾವು ಇಲ್ಲಿ ಅನ್ರಿಜಿಸ್ಟರ್ಡ್ ಚೈಲ್ಡ್ಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಾವು ಏನು ಮಾಡ್ತಾ ಇದ್ದೀನಿ, ಇವತ್ತು ನಾನು ನಿಮಗೆ ಈ PSC ಈ ವಿಲೇಜ್ ಅಲ್ಲಿ ಎಷ್ಟು ಮಕ್ಕಳು ಇದಾವೆ ಅನ್ನೋದು ನನಗೆ ತಾಯಿ ಕಾರ್ಡ್ ನಂಬರು ಗೊತ್ತಿಲ್ಲ. ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಆಲ್ರೆಡಿ ಒಂದು ಆಪ್ಷನ್ ಇದೆ. ಇಲ್ಲಿ ನಾವು ಮೈಗ್ರೇಟೆಡ್ MCTS ಡಾಟಾ ಸೆಲೆಕ್ಟ್ ಮಾಡೋಣ. ಇಲ್ಲಿ ಏನು ಸೆಲೆಕ್ಟ್ ಮಾಡಕ್ಕೆ ಹೋಗಬೇಡಿ, ಅದು ಸರ್ಚ್ ಬೈ ಹೆರರ್ಕಿ ಅಂತ ಇರುತ್ತೆ. ಜಸ್ಟ್ ನಾವಿಲ್ಲಿ ಅನ್ರಿಜಿಸ್ಟರ್ಡ್ ಚೈಲ್ಡ್ ಅನ್ನ ಕ್ಲಿಕ್ ಮಾಡಬೇಕು. ಅಂದ್ರೆ ಈ ವಿಲೇಜ್ ಅಲ್ಲಿ ಅಕ್ಕಿ ತಂಗಿಹಾಳು ವಿಲೇಜ್ ಅಲ್ಲಿ ಎಷ್ಟು ಅನ್ರಿಜಿಸ್ಟರ್ಡ್ ಚೈಲ್ಡ್ಗಳು ಉಳ್ಕೊಂಡಿದ್ದಾವೆ ಅವೆಲ್ಲ ಇಲ್ಲಿ ಶೋ ಆಗ್ತವೆ. ಇಲ್ಲಿ ನಾವು ಹಿಯರ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಅನ್ರಿಜಿಸ್ಟರ್ಡ್ ಚೈಲ್ಡ್ ಅನ್ನ ನಾವು ಕ್ಲಿಕ್ ಮಾಡಬೇಕಾಗುತ್ತೆ.
ಈಗ ನಾವು ಕ್ಲಿಕ್ ಮಾಡೋಣ. ಇಲ್ಲಿ ಅನ್ರಿಜಿಸ್ಟರ್ಡ್ ಚೈಲ್ಡ್ ಲಿಸ್ಟ್ ಬರುತ್ತೆ. 4 ಮಕ್ಕಳು ಅನ್ರಿಜಿಸ್ಟರ್ಡ್ ಚೈಲ್ಡ್ ಇದಾವೆ. ಅಂದ್ರೆ MCTS ಅಲ್ಲಿ ಡಿಲಿವರಿ ಎಂಟ್ರಿ ಆಗಿದೆ, ಬಟ್ RCH ಪೋರ್ಟಲ್ ಅಲ್ಲಿ ಈ ಮಗುವಿಗೆ ನಾವು ಎಂಟ್ರಿ ಮಾಡಬೇಕಾಗುತ್ತೆ, ರಿಜಿಸ್ಟರ್ಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಆಲ್ರೆಡಿ ಆ ಮಗುವಿಗೆ RCH ID ಬಂದಿದೆ, ಆ ಮಗುವಿಂದು ತಾಯಿ ಕಾರ್ಡ್ ನಂಬರ್ ಇದೆ, ಮತ್ತೆ ಇಲ್ಲಿ ಯಾವ ವರ್ಷ ಮತ್ತೆ ಡೇಟ್ ಆಫ್ ರಿಜಿಸ್ಟ್ರೇಷನ್ ಮತ್ತೆ ಡೇಟ್ ಆಫ್ ಬರ್ತ್ ಇದೆ. ಅಂದ್ರೆ ಡೇಟ್ ಆಫ್ ಬರ್ತ್ ಅಂದ್ರೆ ಡೇಟ್ ಆಫ್ ಡಿಲಿವರಿ ಅಂತ. ಈಗ ನಾವು ಈ 4 ಮಕ್ಕಳದು ಇಲ್ಲಿ RCH ID ಇದೆ. A-Name ಸಿಸ್ಟರ್ ಈ ಐಡಿಯನ್ನು RCH ರಿಜಿಸ್ಟರ್ ಅಲ್ಲಿ ಇರುವಂತಹ ಚೈಲ್ಡ್ ಪಾರ್ಟ್ ಅಲ್ಲಿ, ಇಮ್ಯುನೈಸೇಷನ್ ಪಾರ್ಟ್ ಅಲ್ಲಿ ಆ ಮಗುವಿನ RCH ಐಡಿಯನ್ನು ಅಲ್ಲಿ ಬರಿಬೇಕಾಗುತ್ತೆ. ಇವೆಲ್ಲ 4 ಐಡಿಗಳು ಬರ್ಕೊಂಡು ನಾವು ಹೋಮ್ ಪೇಜ್ ಅಲ್ಲಿ ಡೈರೆಕ್ಟ್ ಆಗಿ ಈ ಐಡಿಯನ್ನ ಸರ್ಚ್ ಮಾಡಿದ್ರೆ, ಗೋ ಅಂತ ಹೇಳಿದ್ರೆ ಅದು ಓಪನ್ ಆಗುತ್ತೆ. ಈಗ ನಾನು ಇಲ್ಲೇ ಇದಕ್ಕೆ ಓಪನ್ ಮಾಡ್ಬೇಕಂದ್ರೆ ಇಲ್ಲಿ ಎಡಿಟ್ ಆಪ್ಷನ್ ಅಂತ ಇದೆ. ಇಲ್ಲಿ ಎಡಿಟ್ ಆಪ್ಷನ್ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ನಾವು ಎಡಿಟ್ ಆಪ್ಷನ್ ಕ್ಲಿಕ್ ಮಾಡೋಣ. ಈ ತರ ಮಗುವಿಂದು ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಲ್ರೆಡಿ 0 ಅಂತ ಇರುತ್ತೆ. ಇಲ್ಲಿ ತಂದೆ ಹೆಸರು ಇರಲ್ಲ. ಇಲ್ಲಿ ಪಬ್ಲಿಕ್ ಫೆಸಿಲಿಟಿ ಅಂದ್ರೆ ಇಲ್ಲಿ ಯಾವ ಕಡೆ ಡೆಲಿವರಿ ಆಗಿದೆ ಅದು ಇರಲ್ಲ. ಡೇಟಾ ಅಂದ್ರೆ ಮಗುವಿಂದು ತೂಕ ಎಷ್ಟಿದೆ ಅದು 0 ಇರುತ್ತೆ. ಇದು ಸೇವ್ ಆಗಲ್ಲ. ಇಲ್ಲಿ ನಾವು ಸೇವ್ ಮಾಡಕ್ ಹೋದ್ರೆ ಸೇವ್ ಆಗಲ್ಲ. ಯಾಕಂದ್ರೆ ಇಲ್ಲಿ ಫಾದರ್ ನೇಮ್ ಕಂಪಲ್ಸರಿ ಹಾಕಬೇಕಾಗುತ್ತೆ. ಬಟ್ ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಆ ಫಾದರ್ ನೇಮ್ ಅಲ್ಲಿ ಆಪ್ಷನ್ ನಮಗೆ ಕ್ಲಿಕ್ ಆಗಲ್ಲ. ಯಾಕಂದ್ರೆ ಇದು MCTS ಅಲ್ಲಿ ಫಾದರ್ ನೇಮ್ ಕಾಲಮ್ ಇರೋದು ಇಲ್ಲಿ ಡಂಪ್ ಮಾಡಿರೋದಕ್ಕೂ ಅದು ಲೈನ್ ಐಟಮ್ ಮ್ಯಾಚ್ ಆಗಿಲ್ಲ. ಅದಕ್ಕೆ ಏನಾಗುತ್ತೆ, ಇಲ್ಲಿ ಫಾದರ್ ನೇಮ್ ನಮಗೆ ಶೋ ಆಗೋಲ್ತು. ಆಲ್ರೆಡಿ ಫಾದರ್ ನೇಮ್ ಹಾಕಿದ್ದಾರೆ. ನಾವು ಈಗ ಇದು ಯಾವ ತರ ಮಾಡಬೇಕು ರಿಜಿಸ್ಟರ್ ಅನ್ನೋದು ಹೇಳ್ಕೊಡ್ತೀನಿ. ಈಗ ನಾವು ಇಲ್ಲಿ ನೋಡಿ, ಇಲ್ಲಿ ಮದರ್ ID ಇದೆ. ಈ ಮದರ್ ID ಅಂದ್ರೆ ಆ ಹೆಣ್ಮಗಳದು ID ಬಂದಿದೆ, RCH ID. ಈ ಐಡಿಯನ್ನು ನಾವು ಈ ID ಇಲ್ಲಿದೆ ನೋಡಿ, RCH ID ಆಫ್ ಮದರ್ ಅಂತ. ಈ ಐಡಿಯನ್ನು ನಾವು ಏನ್ ಮಾಡ್ಬೇಕು, ಇಲ್ಲಿ ಮೇಲ್ಗಡೆ ಆ ಐಡಿಯನ್ನು ನಾವು ಟೈಪ್ ಮಾಡಬೇಕು. 129005320495 ಇಲ್ಲಿ ಟೈಪ್ ಮಾಡಿ ನಾವು ಗೋ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಾವು ಗೋ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಆ ಹೆಣ್ಮಗಳದು ANC PNC ಡಿಲಿವರಿ ಪೇಜ್ ಓಪನ್ ಆಗುತ್ತೆ. ಈ ತರ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಫಸ್ಟ್ ನಾವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಜನರಲ್ ಇನ್ಫಾರ್ಮೇಶನ್ PG1 ಗೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ಒಂದು ಜನರಲ್ ಇನ್ಫಾರ್ಮೇಶನ್ PG1 ಕ್ಲಿಕ್ ಮಾಡೋಣ. ಇಲ್ಲಿ 0 ಇರುತ್ತೆ. ಈಗ ನಾವೇನ್ ಮಾಡಬೇಕು, RCH ರಿಜಿಸ್ಟರ್ ಅಲ್ಲಿ ಬರ್ದಿರುವಂತಹ ANC ಸೀರಿಯಲ್ ನಂಬರ್ ಇಲ್ಲಿ ಹಾಕ್ಬೇಕು. ನಾವು ಆ ಹೆಣ್ಮಗಳದು ಸೀರಿಯಲ್ ನಂಬರ್ ANC ಬುಕ್ಕಿಂದ ನೋಡಿ ಆ ನಂಬರ್ ಇಲ್ಲಿ ನಾವು ಹಾಕಬೇಕಾಗುತ್ತೆ. ಅದಾದ ನಂತರ ಇಲ್ಲಿ A-Name ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಆಶಾ ಯಾರಿದ್ದಾರೆ ಅದು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಆ ಹೆಣ್ಮಗಳದು ತೂಕ ಎಷ್ಟಿತ್ತು ANC ರಿಜಿಸ್ಟ್ರೇಷನ್ ಅಲ್ಲಿ ಆ ಟೈಮಲ್ಲಿ ಎಷ್ಟಿತ್ತು ಅದು ಹಾಕಬೇಕಾಗುತ್ತೆ. ಇಲ್ಲಿ ನಾವು ಏನ್ ಮಾಡಿದೀವಿ, ಈ ಪೇಜ್ ಅಲ್ಲಿ 4 ಕಾಲಮ್ ಅನ್ನು ತುಂಬಿದೀವಿ. ಫಸ್ಟ್ ಇಲ್ಲಿ ನಾವು ಸೀರಿಯಲ್ ನಂಬರ್ ಹಾಕಿದ್ವಿ, A-Name ಸೆಲೆಕ್ಟ್ ಮಾಡ್ಕೊಂಡಿದ್ವಿ, ಆಶಾ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ನಾವು ಇದಕ್ಕೆ ಆ ಹೆಣ್ಮಗಳದು ತೂಕ ಹಾಕಿದ್ವಿ. ಹಾಕಿದ ಕೂಡಲೇ ಇಲ್ಲಿ ನಾವು ಸೇವ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೇವ್ ಆಗೋಣ, ಈ ತರ ಮೆಸೇಜ್ ಬರುತ್ತೆ. ನಾವು ಓಕೆ ಅಂತ ಕ್ಲಿಕ್ ಮಾಡಬೇಕು. ಇದು ಡಾಟಾ ಸೇವ್ ಆಗಿದೆ. ಈಗ ನಾವೇನ್ ಮಾಡಬೇಕು, ಡೈರೆಕ್ಟ್ ಇಲ್ಲಿ ಡೆಲಿವರಿ ಔಟ್ಕಮ್ ಕ್ಲಿಕ್ ಮಾಡಬೇಕು. ಯಾಕಂದ್ರೆ ಈಗ ಇಲ್ಲಿ ಆ ಹೆಣ್ಮಗಳದು A-Name ಸೆಲೆಕ್ಟ್ ಆದ್ಲು, ತೂಕ ಆಯ್ತು, ಆ ಹೆಣ್ಮಗಳದು ಆಶಾ ಆದ್ಲು, ಸೀರಿಯಲ್ ನಂಬರ್ ಹಾಕಿದ್ವಿ. ಇಲ್ಲಿ ಗಂಡನ ಹೆಸರು ಇದೆ ನೋಡಿ, ಗಂಡನ ಹೆಸರು ಇದೆ. ಅದಕ್ಕೆ ನಾವು ಸೇವ್ ಮಾಡಿದ್ವಿ. ನಮಗೆ ಈಗ ಏನ್ ಬೇಕು, ಪ್ಲೇಸ್ ಆಫ್ ಡೆಲಿವರಿಯಲ್ಲಿ ತೋರಿಸ್ತಾ ಇರಲಿಲ್ಲ ಮಗುವಿನ ಇದರಲ್ಲಿ. ಅದಕ್ಕೆ ನಾವೀಗ ನೆಕ್ಸ್ಟ್ ಡೆಲಿವರಿ ಔಟ್ಕಮ್ಮಿಗೆ ಇಲ್ಲಿ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡಬೇಕು. ನಾವು ಇಲ್ಲಿ ಡೈರೆಕ್ಟ್ ಆಗಿ ಡೆಲಿವರಿ ಔಟ್ಕಮ್ಮಿಗೆ ಸೆಲೆಕ್ಟ್ ಮಾಡೋಣ. ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ಒಂದ್ಸಲ ನಾವು A-Name ಸೆಲೆಕ್ಟ್ ಮಾಡ್ಕೋಬೇಕು, ಇಲ್ಲಿ ಆಶಾ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಪ್ಲೇಸ್ ಆಫ್ ಡೆಲಿವರಿ ಏನಿದೆಯಲ್ಲ, ಪ್ರೈಮರಿ ಹೆಲ್ತ್ ಸೆಂಟರ್ ಎಲ್ಲಾಗಿದೆ ಅದು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಇಷ್ಟು ಆಪ್ಷನ್ಗಳು ಕೊಟ್ಟಿದ್ದಾನೆ. ಫಸ್ಟ್ ಒನ್ನು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಅಂದ್ರೆ ಇಲ್ಲಿ ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹೆಸರು ಬರುತ್ತೆ. ಅದೇ ತರ CSC ಸೆಲೆಕ್ಟ್ ಮಾಡಿದ್ರೆ CSCಗಳ ಹೆಸರು ಬರುತ್ತೆ, 16 CSCಗಳದು. PSC ಸೆಲೆಕ್ಟ್ ಮಾಡಿದ್ರೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತ ಎಲ್ಲ PSC ಹೆಸರುಗಳು ಸೆಲೆಕ್ಟ್ ಆಗುತ್ತೆ, ಹೆಸರು ಬರುತ್ತೆ.
ಇಲ್ಲಿ ನಾವು PSC ಸೆಲೆಕ್ಟ್ ಮಾಡಿ ನೋಡ್ರಿ, ಇಲ್ಲಿ ನೋಡ್ರಿ ಎಲ್ಲ ಹೆಸರುಗಳು ಬರ್ತವೆ. ಅಂದ್ರೆ ಈ ಹೆಣ್ಮಗಳು ಒಂದ್ ತಾಲೂಕಿಂದ ಬೇರೆ ತಾಲೂಕಿಗೆ ಹೋದ್ರು ನಮ್ಮ ಡಿಸ್ಟಿಕ್ ಅಲ್ಲೇ ಬರುವಂತಹ ಎಲ್ಲಾ PSC CSC ಜನರಲ್ ಹಾಸ್ಪಿಟಲ್ಗಳು ಹೆಸರುಗಳು ಬರ್ತವೆ. ನಾವು ಅದಕ್ಕೆ ಟೈಪ್ ಮಾಡೋದು ಬೇಕಾಗಿಲ್ಲ, ಜಸ್ಟ್ ನಾವು ಸೆಲೆಕ್ಟ್ ಮಾಡಿದ್ರೆ ಸಾಕು. ಅದಾದ ನಂತರ ಅದರ್ ಪಬ್ಲಿಕ್ ಫೆಸಿಲಿಟಿ, ಅಂದ್ರೆ ಇದು ಯಾವುದು ಅಂದ್ರೆ ಕಾಲಮು ಅದರ್ ಪಬ್ಲಿಕ್ ಫೆಸಿಲಿಟಿ ಅಂದ್ರೆ ಗೌರ್ಮೆಂಟ್ ಅದರ್ಸ್ ಹಾಸ್ಪಿಟಲ್ಗಳು. ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಹೆಣ್ಮಗಳು ಬಾಗಲಕೋಟೆಗೆ ಹೋಗಿ ಡೆಲಿವರಿ ಆದ್ಲು, ಬಿಜಾಪುರ್ ಹೋದ್ಲು, ಇಲ್ಲಿ ಧಾರವಾಡ ಹೋದ್ರು, ಈ ತರ ಆಯ್ತಂದ್ರೆ ಅಲ್ಲಿ ಗೌರ್ಮೆಂಟ್ ಅಲ್ಲಿ, ಅಂದ್ರೆ ಈ ಹೆಣ್ಮಗಳು ಅಲ್ಲಿ ಅದರ್ ಪಬ್ಲಿಕ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಆಗಿಲ್ಲ ಅಂದ್ರೆ ನಾವು ಇಲ್ಲಿ ಅದರ್ ಪಬ್ಲಿಕ್ ಹಾಸ್ಪಿಟಲ್ ಸೆಲೆಕ್ಟ್ ಮಾಡಿ ಅಲ್ಲಿ ಆಗಿರುವಂತ ಆ ಗೌರ್ಮೆಂಟ್ ಹಾಸ್ಪಿಟಲ್ ಹೆಸರು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಕಾಲಮ್ ಅಕ್ರಿಯೇಟೆಡ್ ಪ್ರೈವೇಟ್ ಹಾಸ್ಪಿಟಲ್, ಅಂದ್ರೆ ನಮ್ಮಲ್ಲಿ ಇರುವಂತಹ ಕೆಲವೊಂದು ಹಾಸ್ಪಿಟಲ್ಗಳು ಅಕ್ರಿಯೇಟೆಡ್ ಇದಾವೆ ಡಿಸ್ಟಿಕ್ ಅಲ್ಲಿ, ಅದು ಸೆಲೆಕ್ಟ್ ಮಾಡಿ ಆ ಹಾಸ್ಪಿಟಲ್ ಹೆಸರು ಹಾಕಬೇಕು. ಅದು ಇಲ್ಲ ಅದರ್ ಪ್ರೈವೇಟ್ ಹಾಸ್ಪಿಟಲ್, ಅಂದ್ರೆ ನಮ್ಮ ಡಿಸ್ಟಿಕ್ ಅಲ್ಲಿ ಇರುವಂತಹ ಬೇರೆ ಸಣ್ಣ ಪುಟ್ಟ ಪ್ರೈವೇಟ್ ಹಾಸ್ಪಿಟಲ್ಗಳು ಇದಾವೆ, ಅಲ್ಲಿ ಡೆಲಿವರಿ ಆಗಿತ್ತಂದ್ರೆ ಇಲ್ಲಿ ಅದರ್ ಪ್ರೈವೇಟ್ ಹಾಸ್ಪಿಟಲ್ ಸೆಲೆಕ್ಟ್ ಮಾಡಿ ಆ ಹಾಸ್ಪಿಟಲ್ ಹೆಸರು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಹೋಮ್ ಡೆಲಿವರಿ ಇದೆ, ನೆಕ್ಸ್ಟ್ ಬೇರೆ ಬೇರೆ ಅರ್ಬನ್ ಸೆಂಟರ್ಗಳು ಇದಾವೆ, ಅಲ್ಲಿ ಡೆಲಿವರಿ ಆಗಿತ್ತಂದ್ರೆ ಅದು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಈಗ ಪ್ರೈಮರಿ ಹೆಲ್ತ್ ಸೆಂಟರ್ ಅನ್ನೇ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಜನರಲ್ ಹಾಸ್ಪಿಟಲ್ ಆದ್ರೂ ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲೇ ಬರುತ್ತೆ, ಅದು ಆಪ್ಷನ್ ಅದರಲ್ಲಿ ಕೊಟ್ಟಿದ್ದಾರೆ RCH ಪೋರ್ಟಲ್ ಅಲ್ಲಿ. ಅದಕ್ಕೆ ಈಗ ನಾವು ಪ್ರೈಮರಿ ಹೆಲ್ತ್ ಸೆಂಟರ್ ಸೆಲೆಕ್ಟ್ ಮಾಡಿದ್ಮೇಲೆ ಇದು ಗೋಕಾಕ್ ಜನರಲ್ ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಆಗಿದೆ. ಇಲ್ಲಿ ನೋಡಿ ನಾವು ಶಾರ್ಟ್ಕಟ್ ಆಗಿ ಇದು ನಮಗೆ ಸಿಗ್ಬೇಕಂದ್ರೆ ಎಲ್ಲ ಡಿಸ್ಟಿಕ್ ಎಲ್ಲ ನಮ್ಮ ಡಿಸ್ಟಿಕ್ ಎಲ್ಲ PSC ಹೆಸರು ಇರುತ್ತೆ, ಅದಕ್ಕೆ ನಾವು GOK ಅಂತ ಟೈಪ್ ಮಾಡಿದ್ರೆ ಗೋಕಾಕಿಗೆ ಬರುತ್ತೆ, ಅವಾಗ ನಾವು ಗೋಕಾಕ್ TH ಸೆಲೆಕ್ಟ್ ಮಾಡ್ಕೋಬೇಕು. ಇದು ಮಾಡ್ಕೊಂಡ್ಮೇಲೆ ನಾವು ಇಲ್ಲಿ ಸೀಸರಿಂಗ್ ಆಗಿದೆಯಾ ನಾರ್ಮಲ್ ಆಗಿದೆಯಾ ಡೆಲಿವರಿ ಅದು ಹಾಕಿದ್ದಾರೆ, ಇಲ್ಲಿ ಇದು ಸೀಸರಿಂಗ್ ಆಗಿದೆ. ಇಲ್ಲಿ ಡೆಲಿವರಿ ಟೈಮ್ ಅಲ್ಲಿ ಏನಾದರೂ ಕಾಂಪ್ಲಿಕೇಶನ್ಗಳು ಆಗಿದಾವೆ, PPH ಏನಾದರೂ ಆಗಿತ್ತಂದ್ರೆ ಆ ಹೆಣ್ಮಗಳಿಗೆ ಅಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಇಲ್ಲಿ ಹೊರಗಡೆ ನನ್ ಅಂತಿದೆ, ಇದಕ್ಕೆ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ J ಅಂತ ಬರುತ್ತೆ, ನನ್ ಅಂತ, ಅದು ಬರೋವರೆಗೂ ಸೇವ್ ಆಗಲ್ಲ ಇದು ಪೇಜು. ಇದಾದ್ಮೇಲೆ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ JSY ಪೇಮೆಂಟ್ ಡೇಟ್ ಇದೆ, ಇದು ಕಂಪಲ್ಸರಿ ಮ್ಯಾಂಡೇಟರಿ ಇದೆ ರೆಡ್ ಅಲ್ಲಿ, ಅಂದ್ರೆ ನಾವು MCTS ಅಲ್ಲಿ JSYS ಅಂತ ಸೆಲೆಕ್ಟ್ ಮಾಡಿರ್ತೀವಿ, ಅದಕ್ಕೆ ಇಲ್ಲಿ ಆ ಆಪ್ಷನ್ ಕೇಳುತ್ತೆ. ನಿಮಗೆ ಆ JSY ಡೇಟ್ ಗೊತ್ತಿತ್ತಂದ್ರೆ ಇಲ್ಲಿ JSY ಡೇಟ್ಗಳು ಹಾಕಿ, ಆಲ್ರೆಡಿ ಪೇಮೆಂಟ್ ಈ ಹೆಣ್ಮಗಳಿಗೆ ಆಗಿದೆ. ಇಲ್ಲ JSY ಕೊಟ್ಟಿರುವಂತಹ ಡೇಟ್ ಗೊತ್ತಿಲ್ಲ ನಮಗೆ ಅಂದ್ರೆ ಇಲ್ಲಿ ನಾವು ನೋ ಅಂತ ಸೆಲೆಕ್ಟ್ ಮಾಡಿ ಆ ಆಪ್ಷನ್ ಎರಡು ಹೋಗ್ಬಿಡ್ತವೆ, JSY ಡೇಟು ಮತ್ತೆ ಪೇಮೆಂಟ್. ಅದಾದ್ಮೇಲೆ ನಾವು ಜಸ್ಟ್ ಇದಕ್ಕೆ ಸೇವ್ ಅಂತ ಸೆಲೆಕ್ಟ್ ಮಾಡಬೇಕು. ಸೇವ್ ಅಂತ ಸೆಲೆಕ್ಟ್ ಮಾಡಿದ ಕೂಡಲೇ ಇಲ್ಲಿ ರೆಕಾರ್ಡ್ ಸಕ್ಸಸ್ಫುಲಿ ಸೇವ್ ಅಂತ ಬರುತ್ತೆ, ಇಲ್ಲಿ ನಾವು ಓಕೆ ಅಂತ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ನಾವು ಇಲ್ಲಿ ಕಂಟಿನ್ಯೂ ಆಪ್ಷನ್ಗೆ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಮಾಡಿದ ಕೂಡಲೇ ಆ ಮಗುವಿಂದು ಇಲ್ಲಿ ID ಬಂದಿರುತ್ತೆ, ಆಲ್ರೆಡಿ ನಾವು ನೋಡಿದ್ವಿ ಈ ಮಗುವಿಂದ ID ಬಂದಿದೆ. ನಾವು ಈಗ ಈ ಮಗುವಿಗೆ ರಿಜಿಸ್ಟರ್ಡ್ ಮಾಡ್ಕೊಳ್ಳೋದಿದೆ, ಅದಕ್ಕೆ ಇಲ್ಲಿ ನಾವು ಆ ಮಗುವಿನ ID ಕ್ಲಿಕ್ ಮಾಡಬೇಕು. ಆ ಮಗುವಿನ ಅಲ್ಲಿ ID ಕ್ಲಿಕ್ ಮಾಡೋಣ, ಈ ತರ ಮಗುವಿಂದು ರಿಜಿಸ್ಟ್ರೇಷನ್ ಪೇಜ್ ಮತ್ತೆ ಓಪನ್ ಆಗುತ್ತೆ. ಸ್ಟಾರ್ಟಿಂಗ್ ನಾವು ಇಲ್ಲೇ ಇದ್ವಿ, ಅವಾಗ ಏನಿರಲಿಲ್ಲ, ಇಲ್ಲಿ ಫಾದರ್ ನೇಮ್ ಇರಲಿಲ್ಲ, ಇಲ್ಲಿ ಡೆಲಿವರಿ ಎಲ್ಲಾಗಿದೆ ಅದು ಇರಲಿಲ್ಲ, ಅದಕ್ಕೆ ಇವೆರಡು ಆಪ್ಷನ್ ಬಂದವು. ಈಗ ನಾವು ಈ ಮಗುವಿಗೆ ರಿಜಿಸ್ಟರ್ ಮಾಡ್ಕೋಬಹುದು. ಇಲ್ಲಿ ಸೀರಿಯಲ್ ನಂಬರ್ ಆಫ್ ಚೈಲ್ಡ್ ರಿಜಿಸ್ಟ್ರೇಷನ್ ಅಂದ್ರೆ RCH ಬುಕ್ ಅಲ್ಲಿ ಇರುವಂತಹ ಮಗುವಿನ ಚೈಲ್ಡ್ ಇನ್ಫಾರ್ಮೇಶನ್ ಇರುವಂತಹ ಹ್ಯುಮನೈಸೇಷನ್ ಬುಕ್ ಇಂದು ಅದು ಸೀರಿಯಲ್ ನಂಬರ್ ಇಲ್ಲಿ ನಾವು ಇಲ್ಲಿ ಹಾಕಬೇಕಾಗುತ್ತೆ. ಅದು ಹಾಕಿದ್ಮೇಲೆ ಇಲ್ಲಿ ಮಗುವಿಂದು ಬರ್ತ್ ಅಲ್ಲಿ ತೂಕ ಎಷ್ಟಿತ್ತು ಅದು ಹಾಕಬೇಕು. ಅದು ಹಾಕಿದ್ಮೇಲೆ ಇಲ್ಲಿ ನಾವು ಆಶಾ ಸೆಲೆಕ್ಟ್ ಮಾಡ್ಕೋಬೇಕು. ಇದಿಷ್ಟ ಆದ್ಮೇಲೆ ನಾವು ಇದಕ್ಕೆ ಸೇವ್ ಮಾಡಬೇಕು. ಇಲ್ಲಿ ರೆಕಾರ್ಡ್ ಸಕ್ಸಸ್ಫುಲಿ ಸೇವ್ ಅಂತ ಬರುತ್ತೆ, ಓಕೆ ಮಾಡಬೇಕು. ಇದು ಸೇವ್ ಆದ್ಮೇಲೆ ಇಲ್ಲಿ ಕಂಟಿನ್ಯೂ ಆಪ್ಷನ್ ಅನ್ನು ನಾವು ಕೊಡಬೇಕು. ಇಲ್ಲಿ ನೋಡಿ ನಾವು ಕಂಟಿನ್ಯೂ ಕೊಡೋಣ ಆಪ್ಷನ್, ಈ ಮಗುವಿಗೆ ನೋಡಿ ಎಷ್ಟು ಡೋಸ್ಗಳು ಆಲ್ರೆಡಿ ಕೊಟ್ಟಿದ್ದಾರೆ, ಇಲ್ಲಿ ಕೆಳಗಡೆ ಬರುತ್ತೆ. BCG ಕೊಟ್ಟಿದ್ದಾರೆ, 0 OPV, ಪೆಂಟಾ 1 2 3 ಕೊಟ್ಟಿದ್ದಾರೆ, OPV 1 2 3 ಕೊಟ್ಟಿದ್ದಾರೆ, IPV 1 2 ಕೊಟ್ಟಿದ್ದಾರೆ ಡೋಸ್ಗಳು. ಈ ತರ ಡೋಸ್ಗಳು ಏನೇನು ಕೊಟ್ಟಿದ್ದಾರೆ ಬರುತ್ತೆ. ಇಲ್ಲಿ ನಾವು ನೆಕ್ಸ್ಟ್ ಯಾವುದೇ ಡೋಸ್ ಕೊಡ್ಬೇಕಂದ್ರೆ ಇಲ್ಲಿ ಎಲ್ಲ ಕಾಲಮ್ ಅಲ್ಲಿ ಬರುತ್ತೆ ಡೋಸ್ ಹೆಸರುಗಳು, ನಾವು ಆ ಡೋಸ್ಗಳನ್ನು ಕೊಟ್ಕೋತಾ ಹೋಗ್ಬೇಕು. ಪ್ರತಿ ಸಲ ಈ ಪೇಜ್ ಓಪನ್ ಆಗುತ್ತೆ. ಇದು ಚೈಲ್ಡ್ ರಿಜಿಸ್ಟ್ರೇಷನ್ ಆದ್ಮೇಲೆ ಇದೇ ಪೇಜ್ ಓಪನ್ ಆಗುತ್ತೆ ಮಗುವಿಗೆ ಪ್ರತಿ ಸಲ. ಇದು ಮಗುವಿಂದು ID,
ಈ ಐ ಡಿಯನ್ನು ನಾವು ಪ್ರತಿ ಸಲ ಹೋಮ್ ಪೇಜಲ್ಲಿ ಹೋಗಿ ಹಾಕಿ ಸರ್ಚ್ ಮಾಡಿ ಗೋ ಅಂತ ಹೇಳಿದ್ರಂದರೆ ಇಲ್ಲಿ ಈ ಥರ ಗೋ ಅಂತ ಹೇಳಿದ್ಮೇಲೆ ಆ ಮಗುವಿಂದು ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ನಾವು ಕಂಟಿನ್ಯೂ ಅಂತ ಹೇಳಬೇಕು. ಹೇಳಿದ ಕೂಡಲೇ ಇಲ್ಲಿ ಡೋಸ್ಗಳು ನಾವು ಕೊಟ್ಕೋತಾ ಹೋಗಬೇಕು. ಇದು RCH ಪೋರ್ಟಲಲ್ಲಿ ಈ ಮಗು ಇವತ್ತು ರಿಜಿಸ್ಟರ್ಡ್ ಆಯಿತು. ಇದು ಅನ್ರಿಜಿಸ್ಟರ್ಡ್ ಚೈಲ್ಡಿಂದ ಬಂದು RCH ಪೋರ್ಟಲಲ್ಲಿ ಈಗ ರಿಜಿಸ್ಟರ್ಡ್ ಆಯಿತು. ನೆಕ್ಸ್ಟ್ಗೆ ನಾವು ಅದಕ್ಕೆ ಟ್ರ್ಯಾಕಿಂಗ್ ಮಾಡ್ಕೋತಾ ಹೋಗಬೇಕು. ಇವತ್ತು ನಾವು ಈ ವಿಡಿಯೋನ ನೋಡಿದ್ವಿ. ಏನಾದರೂ ಡೌಟ್ಸ್ಗಳು ಇದ್ದು ಅಂದರೆ ನಿಮ್ಮ ತಾಲೂಕು ಗ್ರೂಪಲ್ಲಿ ನಾನು ಇದ್ದೀನಿ, ಅದರಲ್ಲಿ ಕಮೆಂಟ್ಸ್ ಮಾಡಿ. ಮತ್ತು ಏನಾದರೂ ಡೌಟ್ಸ್ಗಳು ಇನ್ನೂ ಇದ್ದು ಅಂದರೆ ನಿಮ್ಮ BPMಗಳಿಗೆ ಮತ್ತು ನಮಗೂ ಕಾಲ್ ಮಾಡಿ, ನಾವು ಇದನ್ನು ಸಾಲ್ವ್ ಮಾಡ್ತೀವಿ. ಆದಷ್ಟು ಎಲ್ಲ ತಾಲೂಕುಗಳು ನಿಮ್ಮ ಇಲ್ಲಿ ಉಳ್ಕೊಂಡಿರುವಂತಹ ಅನ್ರಿಜಿಸ್ಟರ್ಡ್ ಚೈಲ್ಡ್ಗಳನ್ನು ರಿಜಿಸ್ಟರ್ಡ್ ಮಾಡ್ಕೊಳ್ಳಿ. ಯಾಕಂದರೆ ಹ್ಯುಮನೈಸೇಷನ್ ಬಹಳ ಹಿಂದೆ ಉಳ್ಕೊಂಡಿದೆ ನಮ್ಮ ಡಿಸ್ಟಿಕ್ಕು. ಅದಕ್ಕೆ DC ಮತ್ತು CO ಕಡೆಯಿಂದ ಪದೇ ಪದೇ ಲೆಟರ್ಗಳು ಬರ್ತಾ ಇದ್ದಾವೆ. ಅದಕ್ಕೆ ನಾವು ಇವತ್ತು ಈ ಮಗುವಿಂದು ಯಾವ ಥರ ರಿಜಿಸ್ಟರ್ಡ್ ಮಾಡ್ಕೋಬೇಕನ್ನೋದು ನಾವು ತಿಳ್ಕೊಂಡಿದ್ವಿ. ಆದಷ್ಟು ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ತಾಲೂಕು ಗ್ರೂಪಲ್ಲಿ ಮತ್ತು ಎಲ್ಲರಿಗೆ ANM ಸಿಸ್ಟರ್ಗಳಿಗೆ ಶೇರ್ ಮಾಡಿ. ಮತ್ತು ಈ ವಿಡಿಯೋನ ಇವತ್ತು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.